ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಫೈನಲಿ ಸಿದ್ದೇಗೌಡರಿಗೆ ಓಟ್ ಬಿತ್ತು. ಒಬ್ರೇ ಇದ್ದೀನಂತ ಬೇಜಾರಾಗ್ತಿದೆನಾ? ಅಲ್ಲ ನನ್ನನ್ನು ಬಿಟ್ಟು ಸಿಸ್ಟರ್ ತರ ಯಾರಾದ್ರೂ ಬೇಕನ್ಸ್ತಿದೆ ನಿಮ್ಗೆ? ಯಾರು ಬೇಡ. ಆಲ್ರೆಡಿ ಕರ್ನಾಟಕದಲ್ಲಿ ತುಂಬಾ ಜನ ಇದಾರೆ ಸಿಸ್ಟರ್ಗಳು. ನೀವು ಬೇಡ ಅಂದ್ರೆ ಸುಮ್ಮನೆ ಬಿಡಕ್ಕಾಗಲ್ಲ. ಆಲ್ರೆಡಿ ನಿಮ್ ಸಿಸ್ಟರ್ ಸಿಂಚನ ನಿಮ್ಗೋಸ್ಕರ ಕಾಯ್ತಾ ಇದಾರೆ. ಪ್ಲೀಸ್ ಬನ್ನಿ ಮೇಡಮ್. ಸಿಂಚು ಹಾಯ್. ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ, ಏಂಜಲ್ ತರ ಕಾಣಿಸ್ತಾ ಇದ್ದೀರಾ. ನಮ್ ರೆಡ್ ಕಾರ್ಪೆಟ್ ಮೇಲೆ ಆ ಬ್ಯೂಟಿಫುಲ್ ವಾಕ್ ಮಾಡ್ತಾ ಇರ್ಬೇಕಾದ್ರೆ ಏನ್ ಅನ್ಸ್ತು? ಹೇಗಿತ್ತು ಎಕ್ಸ್ಪೀರಿಯನ್ಸ್? ಥ್ಯಾಂಕ್ ಯು ಸೋ ವೆರಿ ಮಚ್ ಜಿ ಫ್ಯಾಮಿಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ಯೂಶಲಿ ಅವಾರ್ಡ್ ಫಂಕ್ಷನ್ಸ್ ಅಂತ ಹೇಳಿದ್ರೆ ಇಟ್ ಮೇ ಬಿ ಎನಿಥಿಂಗ್, ಒಂದು ನಾಮಿನೇಷನ್ ಅನೌನ್ಸ್ ಮಾಡ್ಬಿಡ್ತಾರೆ, ಆಮೇಲೆ ಡೈರೆಕ್ಟ್ ಆಗಿ ಅವಾರ್ಡ್ ಫಂಕ್ಷನ್ ಮಾಡಿದ್ರೆ ನಾನು ನೋಡಿದ್ದೀನಿ. ಆದ್ರೆ ನಮ್ಮ ಜಿ ಏನ್ ಮಾಡುತ್ತೆ ಅಂದ್ರೆ ನಾಮಿನೇಷನ್ ಕೂಡ ಒಂದು ಅವಾರ್ಡ್ ತರ ಸೆಲೆಬ್ರೇಟ್ ಮಾಡುತ್ತೆ. ಅಂಡ್ ನಮಗೆ ವರ್ಷಕ್ಕೊಂದ್ಸಲ ಈ ತರ ಎಲ್ಲಾ ಗೆಟ್ ಟುಗೆದರ್ ಅವರು ಆರ್ಗನೈಸ್ ಮಾಡಿ ಒಂಥರ ನಮಗೆ ಯಾವ್ದೋ ಸ್ವರ್ಗಲೋಕದಲ್ಲೇ ನಮಗೆ ಅದು ವೆಲ್ಕಮ್ ಮಾಡೋ ತರ ಎಲ್ರಿಗೂ ಆ ರೆಸ್ಪೆಕ್ಟ್ ಕೊಡೋದು. ಇಟ್ ಇಸ್ ಸಮಥಿಂಗ್ ವೆರಿ ವೆರಿ ಗ್ರೇಟ್ಫುಲ್. ಅಂಡ್ ತುಂಬಾ ಸ್ಪೆಷಲ್ ಆಗಿರೋದೇನಂತ ಹೇಳಿದ್ರೆ, ನನಗೆ ಇದು ಫಸ್ಟ್ ನಾಮಿನೇಷನ್, ನಾನು ನಾಮಿನೇಟ್ ಆಗಿದ್ದೀನಿ ಈ ಸಲಿ. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್. ಎದುರು ನೋಡ್ತಾ ಇದ್ದೀನಿ ಜಿ ಕುಟುಂಬದಲ್ಲಿ ಏನಾಗತ್ತೆ. ಯಾರಿಗಾದ್ರೂ ಬರ್ಲಿ, ಅಟ್ ಲೀಸ್ಟ್ ನಾಮಿನೇಷನ್ಗಾದ್ರೂ ಒಂದು ಬಂದಿದೀವಿ ಅಂದ್ರೆ ಜನರ ಮನ್ಸಿಗೆ ರೀಚ್ ಆಗಿದ್ದೀನಿ ಅನ್ನೋ ಒಂದು ಖುಷಿ ಇದೆ. ಸೊ ಝೀನಲ್ಲೇ ನನ್ನ ಕೆರಿಯರ್ ಶುರು ಆಗಿದ್ದು. ಪ್ರಚಂಡ ಪುಟಾಣಿ ಅಂತ ಹೇಳಿ, ಇಟ್ ವಾಸ್ ಅ ವೆರಿ ಗ್ರೇಟ್ ರಿಯಾಲಿಟಿ ಶೋ. ದ್ವಾರಕೀಶ್ ಮಾಮ ಅದನ್ನ ಜಡ್ಜ್ ಮಾಡ್ತಾ ಇದ್ದಿದ್ದು. ಅವಾಗ ನಾನು 3rd ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ. ಸೊ ಪ್ರಚಂಡ ಪುಟಾಣಿ ಆದ್ಮೇಲೆ ಹಸೆಮಣೆ ಅಂತ ಝೀನಲ್ಲಿ ಒಂದು ಪ್ರಾಜೆಕ್ಟ್ ಲೀಡ್ ಆಗಿ ಮಾಡಿದೆ. ಈಗ ಲಕ್ಷ್ಮೀ ನಿವಾಸ ಮಾಡ್ತಾ ಇದ್ದೀನಿ. ಸೊ ಝೀನಲ್ಲಿ ಜೊತೆಯಾಗಿ ಜರ್ನಿ ಕಂಟಿನ್ಯೂ ಆಗ್ತದೆ. ಫೆಂಟಾಸ್ಟಿಕ್ ಆಗಿ ಕುಟುಂಬದ ತರನೇ ನೋಡ್ಕೊಳ್ತಾ ಇದಾರೆ. ಪಕ್ಕದ ಮನೆಗೆ ಹೋದ್ರು ಎಳ್ಕೊಂಡ್ ಬಂದ್ಬಿಡ್ತಾರೆ. ಇವರು ಕೂಡ ಬಯಸಿದ ಬಾಗಲ್ನ ಮೊದಲನೇ ಸರಿ ಜಿ ಅಲ್ಲೇ ತೆಗ್ದಿದ್ದು. ಎಕ್ಸಾಕ್ಟ್ಲಿ ಅಲ್ವಾ? ಹೌದು. ಸೊ ನೈಸ್. ಸೊ ಥ್ಯಾಂಕ್ ಯು. ಕಂಗ್ರಾಚುಲೇಷನ್ಸ್ ಫಾರ್ ಯು, ಬಿಕಾಸ್ ನಿಮ್ಮ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಐ ಸ್ಟಿಲ್ ಎಸ್ ಇನ್ನ ಹಿಂಗ ಆರ್ಬೋದು. ಯಾಕೆ ಅಂದ್ರೆ ನನಗಿನ್ನ ನೆನಪಿದೆ, RK ಎಸ್ಟೇಟ್ ಅಲ್ಲಿ ನಾವು ಒಂದು ಸ್ಕಿಟ್ ಮಾಡಿದ್ವಿ ಮಹಾನಟಿನಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ನಾವೆಲ್ಲರೂ ಒಂದು ಸೇರ್ಕೊಂಡು ಅವಾಗ ನಿಮ್ಮ ಮಹಾನಟಿ ಸೀಸನ್ 1 ನಿಮ್ಮ ಎಂಟ್ರಿ ಆಗಿತ್ತು, ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಆಗಿತ್ತು. ಸೊ ಇವತ್ತು ಆ ಮಹಾನಟಿ ಕರ್ನಾಟಕದ ನಟಿ ಆಗಿರೋದು ಒಂದು ಶ್ರೇಷ್ಠವಾದ ಮಾತು. ಸೊ ಎಲ್ಲೆಲ್ಲೂ ಗಗನ ಇದ್ದಾರೆ ಅಂತ ಹೇಳಿದ್ರೆ, ಇವಾಗ ಆಂಕರಿಂಗ್ ಅಲ್ಲೂ ಗಗನ, ಡ್ಯಾನ್ಸ್ ಅಲ್ಲೂ ಗಗನ, ಸ್ಟೆಂಟ್ ಅಲ್ಲೂ ಗಗನ, ಹೀರೋಯಿನ್ ಆಗೋ ಗಗನ. ಸೊ ಐ ಥಿಂಕ್ ಇದೇ ಒಂದು ಸ್ಪೆಷಾಲಿಟಿ ಜಿ ಅವ್ರು ಕೊಡೋದು ಅಂತ ಹೇಳಿ. ದಟ್ಸ್ ಟ್ರೂ. ನಾನು ಕೂಡ ನೀವು ಹೇಗೆ ಜಿಗೆ ಗ್ರೇಟ್ಫುಲ್ ಆಗಿದ್ದೀರೋ ನಾನು ಹಾಗೆ ಗ್ರೇಟ್ಫುಲ್ ಆಗಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಕಂಗ್ರಾಚುಲೇಷನ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹೋಪ್ ಈ ವರ್ಷ ನಿಮ್ ಕೈಯಲ್ಲಿ ಅವಾರ್ಡ್ ಇರುತ್ತೆ, ನಮ್ ಜಿ ಕುಟುಂಬ ಅವಾರ್ಡ್ಸ್ ಅಂತ. ವೋಟ್ ಮಾಡಿ. ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.